ಮೈಕ್ ಕೊಡಿ, ಬನ್ನಿ ಧ್ರುವ ಸರ್ಜಾ ಅವರೇ, ಆನೆಗುಂದಿ ಉತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆ ಇಷ್ಟು ಜನ ನಿಮ್ಗೋಸ್ಕರ ಕಾಯ್ತಾ ಇದ್ರು. ನೀವು ಯಾವಾಗ್ಲೂ ಹೇಳ್ತೀರ ಮಾತು, ಜೈ ಆಂಜನೇಯ ಜೈ ಆಂಜನೇಯ ಅಂತ. ಇವತ್ತು ಆಂಜನೇಯನ ಹುಟ್ಟೂರಿಗೆ ಬಂದ್ಬಿಡ್ತೀರಾ, ಆನೆಗುಂದಿ ಉತ್ಸವ ಬಂದಿರಾ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ VIPsಗೆ ನಿಮ್ಮ ಧ್ರುವ ಸರ್ಜನ ನಮಸ್ಕಾರ. ಪುಣ್ಯ ಭೂಮಿಗೆ ಬಂದಿದ್ದೀನಿ ಸ್ವಾಮಿ, ಯಾಕೆಂದ್ರೆ ನಮ್ಮ ಬಾಸ್ ಹುಟ್ಟಿದ್ದು ಭೂಮಿ ಇದೆ. ಲೀಡರ್ಶಿಪ್ ಅಲ್ಲಿ ಎರಡು ಥರ ಇರ್ತಾರೆ ಲೀಡರ್ಶಿಪ್. ಒಂದು, ನಾನು ಮುಂದೆ ಹೋಗ್ತೀನಿ, ನೀವೆಲ್ಲರೂ ನನ್ನ ಫಾಲೋ ಮಾಡಿ ಅನ್ನೋ ಒಂದು ಲೀಡ್ರ್ ಆದರೆ, ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು. ಆ ಎರಡನೇ ಪೈಕಿಗೆ ಸೇರಿರುವಂಥವ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಡಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸರ್. ಯಾಕೆಂದರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆ್ಯಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎಂಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ತೀನಿ. ಖುಷಿ ವಿಚಾರ ಏನು ಅಂದರೆ, ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದರೆ ಪಂಚಪ್ರಾಣ. ಯಾಕೆ ಅಂದರೆ, ಅಲ್ಲ ಜೆನ್ಯೂನ್ ಆಗಿ ಏನಕ್ಕೆ ಅಂದರೆ, ನಾನು ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರು ಇದೆಲ್ಲನೂ ಒಂದು 75, 90, 100 ದಿವಸ ಆದಮೇಲೆ ಎಲ್ಲ ಕಡೆ ಒಂದು ಚೂರು ಕಮ್ಮಿ ಆಗೋದು. ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ರು. ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ನನ್ನನ್ನು ಒಪ್ಕೊಂತಾರ ಅಂತ ಡೌಟಲ್ಲಿ ಮಾಡಿದೆ. ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಅಪ್ಕೊಂಡಿದ್ದಾರೆ. ಇವತ್ತೇನಾದರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ. ಆ್ಯಂಡ್ ಆಲ್ಸೋ ಉತ್ತರ ಕರ್ನಾಟಕ ಅಂದರೆ ನನಗೇನು ನೆನಪಾಗುತ್ತೆ ಅಂದರೆ, ಪ್ರೀತಿ ವಿಶ್ವಾಸ ತೋರಿಸಿದ್ರೆ, ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ದರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ. ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ. ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡಲ್ಲ, ಒಂಚೂರು ಎಂಟರ್ಟೈನ್ ಮಾಡಲ್ಲ. ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ, ಅದೊಂದು ಖುಷಿ ವಿಚಾರ. ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ಹಾಸ್ಪಿಟಲ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಲಾಟ್ಸ್ ಆಫ್ ಲವ್. ಖಂಡಿತ ಸತ್ಯವಾಗಿ ಮಾತು ಹೇಳಿದ್ರಿ. ಉತ್ತರ ಕರ್ನಾಟಕದ ಮಂದಿನೇ ಹಂಗ ಏನ್ರಪ್ಪ ಮಜಾ ಅಂದ್ರೆ, ನಾನು ಉತ್ತರ ಕರ್ನಾಟಕದವನೇ. ಆ ಮಾತೆಲ್ಲ ಹೇಳ್ಬೇಕಾದ್ರೆ ಎಲ್ಲ ನನಗೆ ಹೇಳ್ದಂಗಿತ್ತು, ಒಂಥರ ಖುಷಿ ಆಗ್ತಾ ಇತ್ತು. ಸೊ ಈಗ ಧ್ರುವ ಅವರು ವೇದಿಕೆ ಮೇಲೆ ಇದ್ದಾರೆ ಅಂದ್ರೆ ನೀವೆಲ್ಲ ಆಸೆ ಪಡೋದು ಒಂದೇ, ಏನು ಅದು ಹೆಂಗ ನೀವು ಉಸಿರು ಕಟ್ಟು ಅಷ್ಟು ಉದ್ದ ಹೇಳ್ತೀರಲ್ಲ, ನಾವೆಲ್ಲ 2 ನಿಮಿಷ ಬೇಕದನ್ನ ಹೇಳಕ್ಕೆ. ಹೆಂಗೆ ಹೇಳ್ತೀರಾ ಅಷ್ಟು ಉದ್ದ ಡೈಲಾಗ್ಗಳು? ಇಲ್ಲ, ಮಾರ್ಟಿನಲ್ಲಿ ಆ ಥರ ಉಸಿರು ಕಟ್ಟಿಲ್ಲ, ಚಿಕ್ಕ ಡೈಲಾಗ್ ಇದೆ. ಒಂದು ಚಿಕ್ಕದಿದೆಯಾ? ಒಂದು ಚಿಕ್ಕದು ನಂಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ. ಮತ್ತೆ ಏನಪ್ಪ ರೆಡಿ ಕೇಳಕ್ಕೆ ಸಾಕಾಗ್ತಾ ಇಲ್ಲ ಸೌಂಡ್, ಇನ್ನೊಂದು ಸ್ವಲ್ಪ ಬರ್ಲಿ. ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟಾರ ಆಮೇಲೆ. ಎಸ್, ಓಕೆ. ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ, ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್, ಮಾರ್ಟಿನ್ ಮೂವಿಯ ಡೈಲಾಗ್ನ ಆನೆಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಧ್ರುವ ಸರ್ಜಾ. ಬಲಿ ಚಪ್ಪಾಳೆ. ಓಕೆ, ಇದು ಮಾರ್ಟಿನ್ ಚಿತ್ರದ ಲೈಫಲ್ಲಿ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸತ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ. ಅವರು ಡೈಲಾಗ್ ಮುಗಿಸಿದ ತಕ್ಷಣ ಹೊಗೆಯಾಗ ಕಾಯ್ತಾ ಇದ್ರು, ಹಾಕಿದ್ರು ಬೆಂಕಿ ಸರಿಯಾಗಿ. ಬಟ್ ಒಂದೇ ನನ್ನ ಪ್ರಶ್ನೆ,
ಆಕ್ಚುಲಿ ಈ ವೇದಿಕೆ ಮೇಲೆ ಕೇಳಬೇಕು ಇಲ್ಲೋ ಗೊತ್ತಿಲ್ಲ, ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ? ಎಷ್ಟು ಜನ ಕಾಯ್ತಾ ಇರ್ಬೋದ ಅಲ್ಲಿ? ಅಲ್ಲೋಡಿ ಅಲ್ಲೋಡಿ, ನೀವು ಮಾರ್ಟಿನ್ಗೋಸ್ಕರನೇ ಕಾಯ್ತಾ ಇರೋದು. ತುಂಬ ಶ್ರದ್ಧೆ ಭಯ ಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರ್ಟಿನ್. ಸಿನಿಮಾ ಕಂಪ್ಲೀಟ್ ಆಗಿದೆ. ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲ್ಯಾನ್ ಮಾಡಿದ್ದೀವಿ. ನಾನಿಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ, ರೀ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀವಿ, ಡೇಟ್ ಹೇಳ್ರಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ. ಇದು ಎಕ್ಸಾಕ್ಟ್ ಆಯ್ತಾ? ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟು ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಾರದೊಳಗಡೆ ಅನೌನ್ಸ್ ಮಾಡ್ತೀವಿ ಡೇಟ್ನ. ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟು, ಸಿನಿಮಾ ಡೇಟ್ ಅಲ್ಲ. ಇಲ್ಲ, ಸುಮ್ಮನೆ ಕಮಿಟ್ ಆಗೋದಕ್ಕಿಂತ ಅದು ನಿಜ. ಆಮೇಲೆ ಮೀಡಿಯಲ್ಲಿ ಇವತ್ತು ಏನು ಹೇಳಿದ್ರು ನ್ಯೂಸ್ ಆಗುತ್ತೆ, ಯಾಕೆ ಬೇಕು ಅಂತ. ಬಟ್ ನಿಜವಾಗ್ಲೂ ಇನ್ನು ಕೆಲವು ದಿನಗಳಲ್ಲಿ, ತಿಂಗಳಲ್ಲಿ, ವರ್ಷಗಳಲ್ಲಿ, ತಿಂಗಳಲ್ಲಿ ಅಂತ ಹೇಳ್ಬೋದ ನಾವು, ಬರುತ್ತೆ ಹೇಳ್ಬೋದ, ಇನ್ನು ಕೆಲವು ತಿಂಗಳಲ್ಲಿ ಮಾರ್ಟಿನ್ ನಿಮ್ಮೆಲ್ಲರ ಮುಂದೆ ಬರುತ್ತೆ. ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ. ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡ್ಸಿದ್ದೀರಾ. ಇಂಥ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ, ಇಷ್ಟು ಒಳ್ಳೊಳ್ಳೆ ಜನ, ಇಷ್ಟು ಒಳ್ಳೆ ಅದ್ಭುತವಾದ ಗೆಸ್ಟ್ಗಳು. ಹ್ಯಾಟ್ಸ್ ಆಫ್ ಸರ್. ಆಕ್ಚುಲಿ ಜನಾರ್ದನ್ ರೆಡ್ಡಿ ಸರ್ ಜೋರಾಗಿ ಬನ್ನಿ ಚಪ್ಪಾಳೆ. ನಮ್ಮೆಲ್ಲರ ಜನಪ್ರಿಯ ನಾಯಕರು ಅವರು. ಸೊ ಈಗ ಈ ವೇದಿಕೆಯಲ್ಲಿ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಹೇಳಿ ಸಣ್ಣ ಡ್ಯಾನ್ಸ್. ಸೊ ಖಂಡಿತವಾಗ್ಲೂ ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಬನ್ನಿ ಮತ್ತೊಂದ್ಸಲಿ ಧ್ರುವ ಸರ್ಜಾಗೆ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ, ಜಯ ಆಂಜನೇಯ. ಏಯ್ ಚೂರು ಕಡಕ್ ಹೇಳ್ರಯ್ಯ. ಜಯ ಆಂಜನೇಯ, ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ಇಲ್ಲೇ ಇರ್ಬೇಕು. ಆಕ್ಸೆಸ್ ಆಯ್ತು. हाँ तारा है क्या? आपको बस के बाद खाई थी, बस आई नहीं हाँ इधर क्या कर रहे हो? इधर नौका इधर आ क्या? नहीं आ रहा, नहीं आ रहा.